ಶುಭ ದಿನ. ನಾನು ನಿಮ್ಮ ವೀಕೆಂಡ್ ಫಾರ್ಮರ್. ಇವತ್ತಿನ ಕಾನ್ಸೆಪ್ಟ್ ಬಂದು ನಾನು ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದ್ದೆ. ಸೊ ವ್ಯಕ್ತಿ ಅಥವಾ ಸಂಬಂಧ ಇಂಪಾರ್ಟೆಂಟ್ ಆದರೆ ಸಿಟ್ಟನ್ನು ಬಿಡಿ, ನಿಮಗೆ ಸಿಟ್ಟೇ ಇಂಪಾರ್ಟೆಂಟ್ ಆದರೆ ವ್ಯಕ್ತಿನ ಬಿಡಿ ಅಂತ ಹೇಳಿ. ಏನಾಗುತ್ತಪ್ಪ ಅಂತಂದರೆ ಇವಾಗ ಫ್ರೆಂಡ್ಶಿಪ್ ಇರ್ಬೋದು, ಲವ್ ಇರ್ಬೋದು, ಜಗಳಗಳು ಆಗದೆ ಇರೋಂಥದ್ದು ಏನೂ ಇಲ್ಲ. ಜಗಳಗಳಾಗ್ತಾ ಇರ್ತವೆ. ಆದರೆ ಏನಪ್ಪ ಅಂದರೆ ಈಗ ಜಗಳ ಆದಾಗ ಸಡನ್ನಾಗಿ ಯಾವುದೇ ನಿರ್ಧಾರಗಳನ್ನ ತೊಗೊಳ್ಬಾರ್ದು. ಏಕೆಂದರೆ ನಾವು ಆ ಕೋಪದ ಬಿಸಿಯಲ್ಲಿರ್ತೀವಿ. ಯಾವಾಗಲೂ ಅಷ್ಟೇ ಕೋಪ ಬಂದಾಗ, ಜಗಳ ಆದಾಗ ಒಂದು ಅರ್ಧ ಗಂಟೆ 1 ಅವರ್ ಆರಾಮಾಗಿ ಕೂತ್ಕೊಳ್ಳಿ, ಕೂಲಾಗಿ. ಆಮೇಲೆ ಯೋಚನೆ ಮಾಡಿ, ನಿಮಗೆ ವ್ಯಕ್ತಿನೇ ಇಂಪಾರ್ಟೆಂಟ್ ಅಂದರೆ ಆ ಸಿಟ್ಟನ್ನು ಮರೀರಿ. ಇಲ್ವಾ ನನಗೆ ಸಿಟ್ಟೇ ಇಂಪಾರ್ಟೆಂಟ್ ಅಂದರೆ ವ್ಯಕ್ತಿನ ಬಿಟ್ಬಿಡಿ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಕೋಪ ಬಂತು, ಸಿಟ್ಟು ಬಂತು ಅಂತೇಳಿ ವ್ಯಕ್ತಿನ ಬಿಡೋದಕ್ಕಿಂತ ಆ ವ್ಯಕ್ತಿ ನಿಮಗಾಗಿ ಏನೆಲ್ಲ ಬಿಟ್ಟಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ಸೊ ನೀವು ವ್ಯಕ್ತಿನ ಕಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಮತ್ತೆ ಅದೇ ವ್ಯಕ್ತಿನ ಅದೇ ಥರ ಪಡೆಯೋದು ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ ಯು.